ಚಾಮರಾಜಪೇಟೆಯಲ್ಲಿ ಬಿಜೆಪಿಯಿಂದ ಸಂಕ್ರಾಂತಿ ಆಚರಣೆಯನ್ನ ಮಾಡಲಾಗಿದೆ. ಹಸುಗಳ ಮಾಲೀಕ ಕರ್ಣ ನಿವಾಸದಲ್ಲಿ ಸಂಕ್ರಾಂತಿ ಸಡಗರ. ಚಾಮರಾಜಪೇಟೆಯಲ್ಲಿ ಬಿಜೆಪಿ ಸಂಕ್ರಾಂತಿ ಆಚರಣೆ ಮಾಡಿದೆ. ಹಸುಗಳಿಗೆ ಪೂಜೆಯನ್ನ ನೆರವೇರಿಸಿದ್ದಾರೆ. ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಪಿಸಿ ಮೋಹನ್ ಕೂಡ ಭಾಗಿಯಾಗಿದ್ರು. ಗೋವುಗಳಿಗೆ ಪೂಜೆಯನ್ನ ಸಲ್ಲಿಸಿ ನಾಯಕರು ಸಂಕ್ರಾಂತಿ ಸಂಭ್ರಮವನ್ನ ಮಾಡಿದ್ದಾರೆ. ಇನ್ನು ಕರ್ಣಗೆ ಸೇರಿದಂತಹ 3 ಹಸುಗಳ ಕಿಚ್ಚಲನ್ನ ಕೊಯ್ದಿದ್ದಂತ ಕಟುಕ ಈ ಕರ್ಣ ಕುಟುಂಬ ನೋವಿನಲ್ಲಿತ್ತು. ಆ ನಿಟ್ಟಿನಲ್ಲಿ ಬಿಜೆಪಿ ಈಗ ಅವರ ಜೊತೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿಕೊಂಡಿದೆ. ಕರ್ಣ ಅವರ ಕುಟುಂಬವನ್ನ ನಮ್ಮ ಪ್ರತಿನಿಧಿ ವರ್ಷಿತಾ ಮಾತಾಡಿಸಿದ್ದಾರೆ. ಬನ್ನಿ ನೋಡೋಣ. ಹಾಗಾಗಿ 2 ಹಸುಗಳು ಜೊತೆಗೆ ಒಂದು ಕರು ಕೂಡ ಸಿಕ್ಕಿದೆ. ಮಾತಾಡಿಸ್ತಾ ಹೋಗ್ತೀನಿ ಸರ್. ಒಂದು ಕಡೆಯಲ್ಲಿ ಬೇಜಾರು, ಇನ್ನೊಂದು ಕಡೆಯಲ್ಲಿ ಖುಷಿ. ಯಾಕಂದ್ರೆ 2 ಹಸುಗಳು ಒಂದು ಕರುವನ್ನ ಗಿಫ್ಟ್ ಕೊಟ್ಟಿರುವಂತದ್ದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಅದು ಅವರು ಕೊಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಸಾಹೇಬರು ಫೋನ್ ಮಾಡಿದ್ರು, ಕರ್ಣ ಎಲ್ಲಿ ಇದೆಯಾ ಅಂತ ಕೇಳಿದ್ರು. ಸರ್ ಇಲ್ಲಿ ಹಾಸ್ಪಿಟಲ್ ಹಸುಗೆ ಚಿಕಿತ್ಸೆ ಮಾಡ್ತಾ ಇದ್ದೀವಿ, ಇಲ್ಲಿ ಇದ್ದೀನಿ ಸರ್ ಅಂದರು. ಸರಿ ಮಾಡ್ತಾ ಇರೋ, ನಾನು ಅಲ್ಲಿ ಇರೋ ಬಂದೆ ಅಂತ ಹೇಳಿದ್ರು. ಸರಿ ಬಂದು ಹಸುಗೆ ನೋಡೋಕೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಒಂಥರ ಶೇಕ್ ಆಗೋಯ್ತು ನನಗೆ. ಗಾಡಿಯಲ್ಲಿ ಹಸ ಬಂದು ನಿಂತೈತೆ ಇಲ್ಲಿ. ಸಾಹೇಬ್ರು ಬರ್ತಾರೆ, ಗಾಡಿ ಮುಂದೆ ತಗೊಳ್ರಿ ಅಂದರೆ, ನಿನಗೆ ಹಸ ಇದು ಸಾಹೇಬ್ರು ತಗೊಂಬಂದಿರೋದು ಅಂತ ಆಮೇಲೆ ನಿಲ್ಲಿಸಿದ್ರು. ನನಗೆ ಒಂಥರ ಆಶ್ಚರ್ಯ ಆಗೋಯ್ತು. ಈಗ ಗಾಯಗಳಾಗಿರುವಂತಹ ಹಸುಗಳ ಕಂಡೀಷನ್ ಹೇಗಿದೆ ಸರ್? ಚಿಕಿತ್ಸೆ ನಡೀತಾ ಇದೆ. ಇನ್ನೊಂದ್ ಕಡೆ ಪೊಲೀಸರ ಅತಿಥಿ ಆಗಿದ್ದಾನೆ ಈಗ ಏನು ಈ ವಿಕೃತವನ್ನ ಮೆಡ್ದಂತವನು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಚಿಕಿತ್ಸೆ ಅಂತೂ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾ ಇದ್ದಾರೆ. ಹೆಬ್ಬಾಳನ್ನು ಡಾಕ್ಟರ್ ಕರ್ಸವ್ರೆ. ಇಲ್ಲಿ 3 ಶಿಫ್ಟ್ ಡ್ಯೂಟಿ ಮಾಡ್ತಾವ್ರೆ ಡಾಕ್ಟ್ರುಗಳು. ಡಾಕ್ಟ್ರ್ ಬಗ್ಗೆ ಏನು ತಪ್ಪು ತಿಳ್ಕೊಬೇಡ ನಾವು. ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ನಡೀತಾ ಇದೆ. ಇನ್ನೊಂದು ಏನಂದ್ರೆ ಟ್ರೀಟ್ಮೆಂಟ್ಗೆ ಹಸುಗೆ ಸಾಕಕ್ಕೆ ಅಂತ ಆರ್ ಅಶೋಕ್ ಅವರು 1 ಲಕ್ಷ ಕೊಟ್ಟವ್ರೆ. ಹಸುಗೆ ಕಡೆಗೆ ಗಿಡಿಗೆ ಮಾಡಬೇಡ ನೀನು, ಯಾರಕ್ಕೂ ನೀನು ಹುಷಾರಾಗಿ ಹಸುನ ಸಾಕಬೇಕು, ಇನ್ಮೇಲೆ ಅಲ್ಲಿ ಇರಲ್ಲ ಅದರಲ್ಲಿ ಅಂತ ಹೇಳಿದ್ರೆ, ಸರಿ ಸಾಕ್ತೀನಿ ಸರ್ ಅಂತ. ಓಕೆ ಸರ್, ಓಕೆ. ಈಗ ಇಲ್ಲಿ ಮಾಲೀಕರ ಮಗಳು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್, ಈಗ ಸಂಕ್ರಾಂತಿ ಹಬ್ಬ ಎಲ್ಲ ಕಡೆ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಮನೇಲಿ ಒಂದು ಕಡೆಯಾಗಿ ಬೇಸರ, ಈ ರೀತಿ ವಿಕೃತಿಯನ್ನ ಮೆರೀತಾರೆ, ಹಸುವನ್ನ ಕೆಚ್ಚಲವನ್ನ ಕುಯ್ತಾರೆ ಅಂದರೆ ಎಷ್ಟು ಬೇಜಾರಾಗ್ತಾ ಇದೆ? ಹೇಗೆ? ತುಂಬಾ ಬೇಜಾರಾಗ್ತಿದೆ. ಈ ಅನಿಮಲ್ಸ್ ಅಗೇನ್ಸ್ಟ್ ಈ ಹ್ಯಾರಸ್ಮೆಂಟ್ ನಡೆದಿದ್ದು ತುಂಬಾ ಬೇಜಾರು. ನಾವು ಈ ಹಬ್ಬನೇ ತುಂಬ ಜೋರಾಗಿ ಮಾಡೋದು. ಈ ಹಬ್ಬನೇ ನಮಗಿಲ್ಲ ಅಂದರೆ ನೀವೇ ಹೇಳಿ ಹೇಗಿರುತ್ತೆ ಅಂತ. ತುಂಬಾ ಬೇಜಾರಾಗಿದೆ. ಮೇಡಮ್, ಥ್ಯಾಂಕ್ ಯು. ಮೇಡಮ್, ಏನು ಹೇಳ್ತೀರಾ? ಈ ರೀತಿ ಅದು ಚಾಮರಾಜಪೇಟೆಯಲ್ಲಿ ನಡೆಯುತ್ತೆ ಅಂತ ಅಂದರೆ ಅದು ಕೂಡ ಮನುಷ್ಯನ ಚುಚ್ಚಿ ಸಾಯಿಸುವಂಥದ್ದು ಬೇರೆ, ಮೂಕ ಪ್ರಾಣಿಗಳಿಗೆ ಈ ರೀತಿ ಕೃತ್ಯವನ್ನ ಮಾಡಿದಾನಲ್ಲ, ಇದನ್ನ ಬಗ್ಗೆ ಏನನ್ಸುತ್ತೆ? ಅದೇ, ಮನುಷ್ಯರು ಎಲ್ಲರೂ ನಮ್ಮ ಆಪೋಸಿಟಲ್ಲೇ ಇರ್ತಾರೆ. ಏನಾದರೂ ಅವ್ರಿಗೆ ಬೇಕಂದರೆ ನಮ್ಮ ಹತ್ರ ಮಾತಾಡ್ಕೋಬೋದು, ನಮ್ಮ ಹತ್ರ ಹರಾಸ್ಮೆಂಟ್ ಎಲ್ಲ ತೋರಿಸ್ಬೋದು. ಮೂಗಿಲ್ಲ ಪ್ರಾಣಿಗೆ ಈಗ ಮಾಡಿದರೆ ಅದು ಏನು ಮಾಡುತ್ತೆ, ಎಷ್ಟೊಂದು ನೋವಿಂದ ಅದು ಹತ್ತಿರುತ್ತೆ. ಅದಕ್ಕೇನಾದರೂ ಮಾಡಬೇಕು. ಅವ್ನು ಹುಚ್ಚಲ್ಲ, ಇಲ್ಲ ಅವ್ನು ನೋಡಿದ್ರೆ ಹಂಗೆ ಕಾಣಿಸ್ತಾ ಇಲ್ಲ. ಆ ಹುಚ್ಚಿಗೆ ಗೊತ್ತಾಗುತ್ತಾ 3 ಹಸುನನ್ನು ಕೊಯ್ಬೇಕಂತ. ಆ ಥರದೆಲ್ಲ ಹಿಂದೆ ಯಾರೋ ಅವ್ನಿಗೆ ಇನ್ಫ್ಯೂಸ್ ಮಾಡಿದ್ದಾರೆ. ಅದು ಯಾರಂತ ಕಂಡಿರಬೇಕು. ಈ ಥರ ಮೂಗಿಲ್ಲ ಪ್ರಾಣಿಗೆ ಈ ಥರ ಮಾಡೋದೆಲ್ಲ ತುಂಬ ಕಷ್ಟವಾಗುತ್ತೆ. ಯಾರು 3 ವರ್ಷ ಅದನ್ನು ಕೇಳಿದ್ರು ಅಷ್ಟೊಂದು ಭಯ ಪಡ್ತಾರೆ, ಅಷ್ಟೊಂದು ಪೇಯ್ನಾಗಿರುತ್ತೆ. ಅದು ಕೇಳೋಕ್ಕೆ ಅಷ್ಟೊಂದು ಇದಾಗಿದೆ. ಇದುವರೆಗೂ ಈ ಥರ ಏನೂ ಆಗಲಿಲ್ಲ. ಫಸ್ಟ್ ಟೈಮ್ ಈ ಥರ ಆಗಿದೆ. ಈ ಥರ ಇನ್ನೊಂದು ಸತಿ ಯಾಗಲೂ ನಡಿಬಾರ್ದು. ಮತ್ತು ಈ ಪ್ರಾಣಿಗಳಿಗೆಲ್ಲ ಒಂದು ಒಳ್ಳೆ ಜಸ್ಟಿಸ್ ಈಸ್ಕೊಡ್ಬೇಕಂತ ನಿಮ್ಗೆ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿಯ ಮಾಲೀಕರ ಮಾತು, ಜೊತೆಗೆ ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂತಹ ಮಾತು. ಒಟ್ಟಾರೆಯಾಗಿ ಚಾಮರಾಜಪೇಟೆಗೆ 2 ಹಸು ಜೊತೆಗೆ ಮುದ್ದಾದ ಕರು ಕೂಡ ಬಂದಿರುವಂಥದ್ದು. ಅದನ್ನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರ್ಬೋದು, ನಿನ್ನೆ ಭಾಸ್ಕರ್ ರಾವ್ ಕೊಟ್ಟಂತಹ ಗಿಫ್ಟ್ನಲ್ಲಿ ಈ ಕರು ಕೂಡ ಈಗ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಒಂದು ಕಡೆಯಾಗಿ ಮಾಲೀಕರಿಗೆ ಖುಷಿ ಆದರೆ, ಇನ್ನೊಂದು ಕಡೆಯಾಗಿ ಆಸ್ಪತ್ರೆಯಲ್ಲಿ ಗಾಯಗೊಳಗಾದಂತಹ ಹಸುಗಳಿಗೆ ಚಿಕಿತ್ಸೆ ನಡೀತಾ ಇದೆ. ಹಾಗಾಗಿ ಈಗಾಗಲೇ ಪೊಲೀಸ್ ತನಿಖೆ ಕೂಡ ಆ ವಿಕೃತ ಕಾಮಿ ಮೇಲೆ ನಡೀತಾ ಇರುವಂಥದ್ದು. ಕಾದ್ ನೋಡ್ಬೇಕಾಗತ್ತೆ ಈ ಒಂದು ಪ್ರಕರಣ ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು.